ಸಂಡೇ ಸ್ಪೆಷಲ್ಲು ಪಪ್ಪು ಮಾಡ್ತಿರೋದು. ಪಪ್ಪುಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಳ್ಳಿ. ಮೊದಲಿಗೆ ತೊಗರಿಬೇಳೆ ಜೊತೆಗೆ ನಾನು ಟೇಸ್ಟಿಗೆ ಅಂತಂದ್ಬಿಟ್ಟು ಹೆಸರು ಬೇಳೆನೂ ಆ್ಯಡ್ ಮಾಡ್ತೀನಿ. ಹೋಟೆಲ್ಗಳಲ್ಲೆಲ್ಲ ಮಾಡೋ ಪಪ್ಪು ತುಂಬ ಟೇಸ್ಟ್ ಇರುತ್ತೆ. ಮನೇಲಿ ಮಾಡೋದು ಯಾಕೆ ಟೇಸ್ಟ್ ಇರಲ್ಲ ಅಂದರೆ ಅದ್ರ ಜೊತೆ ಟೇಸ್ಟಿಗಂತಾನೆ ಸ್ವಲ್ಪ ಹೆಸರು ಬೇಳೆ ಹಾಕ್ಕೋಬೇಕು. ಅದಕ್ಕೆ ಸ್ವಲ್ಪ ಕರಿಬೇವು, ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ, ಹಸಿಮೆಣ್ಸಿನ್ಕಾಯಿ ಹಾಕಲ್ಲ ನಾನು, ರೆಡ್ದು ಹಾಕ್ತೀನಿ. ಯಾಕಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಹಣ್ಣಾಗಿರೋ ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಿದ್ದೀನಿ. ಆಮೇಲೆ ಟೊಮೆಟೊ ಮತ್ತು ಸ್ವಲ್ಪ ಈರುಳ್ಳಿ ಇದೆಲ್ಲನೂ ಹಾಕಿ ಸ್ವಲ್ಪ ಅರಿಶಿನ ಹಾಕಿ, ಜಾಸ್ತಿ ನೀರು ಹಾಕಲ್ಲ ನಾನು, ತುಂಬ ಅಂದರೆ ತುಂಬ ಕಡಿಮೆ ಹಾಕ್ತೀನಿ. ಯಾಕಂದರೆ ತಿಕ್ಕಿರಬೇಕು ಪಪ್ಪು ಅಂತ. ಸ್ವಲ್ಪ ನೀರು ಹಾಕಿ, ಅರಿಶಿನ ಹಾಕಿ, ಎಣ್ಣೆ ಹಾಕಿ, ಕುಕ್ಕರಿಂದು ಲಿಡ್ ಮುಚ್ಚಿ 2ರಿಂದ 3 ವಿಷಲ್ಲು ಕೂಗಿಸ್ಕೊತೀನಿ. ಕುಕ್ಕರ್ ಕೂಗಾದ್ಮೇಲೆ ಹೇಗಿದೆ ಬನ್ನಿ ತೋರಿಸ್ತೇನೆ ನಿಮಗೆ. ನಾನು ಮೊದಲೇ ಹೇಳ್ದಂಗೆ ನಾನು ನೀರು ತುಂಬ ಕಡಿಮೆ ಹಾಕ್ತೀನಿ. ನೀವಿಲ್ಲಿ ನೋಡ್ಬೋದು ಎಷ್ಟು ಗಟ್ಟಿ ಇದೆ ಬೇಳೆ ಬೇಯಿಸ್ಕೊಂಡಿರೋದು ನಾನು ಅಂತ. ಬಿಕಾಸ್ ಬೇಳೆ ನೀರಾದಷ್ಟು ನಮಗೆ ಪಪ್ಪು ಟೇಸ್ಟ್ ಬರಲ್ಲ, ಪಪ್ಪು ಅಥವಾ ದಾಲು ಟೇಸ್ಟ್ ನಮಗೆ ಬರಲ್ಲ. ಹಾಗಾಗಿ ನಾನು ನೀರು ಕಡಿಮೆ ಹಾಕಿ ಬೇಳೆನ ಬೇಯಿಸಿರೋ ಅಂಥದ್ದು. ಆಮೇಲೆ ಹಾಗಾಗಿ ಬೇಳೆ ಸಿಗಬೇಕು ಅಂತ ಒಂದು ರೌಂಡು ಸ್ಮ್ಯಾಶ್ ಮಾಡ್ಕೊಂಡಾದ ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ, ನಾನಿಲ್ಲಿ ಪಾಲಕ್ಕು ಅದ್ರ ಜೊತೆ ಮೆಂತ್ಯ ಸೊಪ್ಪು ಎರಡನ್ನೂ ಯೂಸ್ ಮಾಡಿರೋದು. ಅದಕ್ಕೆ ಹಾಕಿ ಇನ್ನೂ ಒಂದು ಕುಕ್ಕರು ವಿಷಲ್ ಮಾಡ್ತೀನಿ. ಮೊದಲೇ ಹಾಕಿದ್ರೆ ಸೊಪ್ಪು ತುಂಬ ಬಾಯ್ಲ್ಡ್ ಆಗೋಗುತ್ತೆ ಮತ್ತು ನಮಗೆ ಬೇಳೆ, ಟೊಮೆಟೊ, ಆನಿಯನ್ನು ಸ್ಮ್ಯಾಶ್ ಮಾಡೋಕ್ಕೆ ಆಗಲ್ಲ ಅಂತ ನಾನು ಸಪ್ರೇಟ್ ಬೇಳೆನ ಬೇಯಿಸ್ಕೊತೀನಿ. ಅದಾದಮೇಲೆ ಒಂದು ಪ್ಯಾನ್ ಇಟ್ಟು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ತೀನಿ. ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ನಾನು ಸ್ವಲ್ಪ ಸೊಪ್ಪು ಎತ್ತಿಟ್ಕೊಂಡಿದ್ದೀನಿ. ಯಾಕೆ ಅಂತ ನಾನು ನಿಮಗೆ ಹೇಳ್ತೀನಿ. ಅದಾದಮೇಲೆ ಕರಿಬೇವು, ಆಗಲೇ ಸ್ವಲ್ಪ ಎತ್ತಿಟ್ಟಿದ್ದಂಥ ಈರುಳ್ಳಿ, ಟೊಮೆಟೊ ಎಲ್ಲನೂ ಪ್ಯಾನಿಗೆ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಯಾಕಂದರೆ ಮೇನ್ ಪಪ್ಪುಗೆ ಟೇಸ್ಟ್ ಕೊಡೋವಂಥ ಇವಾಗಲೇ ಇದು ಸ್ವಲ್ಪ ಆನಿಯನ್ನು, ಸ್ವಲ್ಪ ಟೊಮೊಟೊನ ಎಲ್ಲ ಫ್ರೈ ಮಾಡಿಕೊಂಡು ಹಾಕಿದಾಗ ನಮಗೆ ಸ್ವಲ್ಪ ಗ್ರೀನ್ರಿ, ಸ್ವಲ್ಪ ರೆಡ್ ಅದೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಪಪ್ಪು ತುಂಬ ಚೆನ್ನಾಗಿ ಟೇಸ್ಟು ಬರುತ್ತೆ. ಮತ್ತು ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಟೊಮ್ಯಾಟೊ ಡೀಪ್ ಫ್ರೈ ಆಗಬೇಕು. ಈಗ ಡೀಪ್ ಫ್ರೈ ಆದಮೇಲೆ ಎಷ್ಟು ಡೀಪ್ ಫ್ರೈ ಆಗುತ್ತೋ ಅಷ್ಟು ಪಪ್ಪು ಟೇಸ್ಟ್ ಬರುತ್ತೆ, ನೀವು ನೋಡ್ತಿರ್ಬೋದು. ಇದೆಲ್ಲ ಫ್ರೈ ಆಗಿ ನೀರು ಬಿಟ್ಕೊಳ್ಳುತ್ತೆ, ಅಷ್ಟರವರೆಗೂ ಫ್ರೈ ಮಾಡಬೇಕು. ಅದಾದಮೇಲೆ ನಾನು ಆಗಲೇ ಸೊಪ್ಪು ಹಾಕಿ ಬೇಳೆ ಜೊತೆಗೆ ಬೇಯಿಸ್ಕೊಂಡಿರೋ ಅಂಥದ್ದು ಇವಾಗ